ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೋಡಿದ್ರಲ್ಲ ನಿನ್ನೆ ವಿಡಿಯೋದಾಗ ರಾತ್ರಿ ನಾವು ಲೇಟ್ ನೈಟ್ ಹಂಪಿಗೆ ಬಂದ್ವಿ. ಈಗ ಹಂಪಿಂದ ಏನೇನು ಪ್ಲೇಸಸ್ ನೋಡೋಕೆ ಹೊಂಟೇವಲ್ಲ ಅದನ್ನು ನಮ್ಮ ಕಾರ್ನಾಗ ಹೊಂಟಿಲ್ಲ, ನಾವು ಆಟೋದಾಗ ಹೊಂಟೇವೆ. ಯಾಕಂದರೆ ಇವರಿಗೆ ಪ್ಲೇಸಸ್ಸು ಗೊತ್ತಿರ್ತಾವೆ, ಆಮೇಲೆ ಜಲ್ದಿನೂ ಕರ್ಕೊಂಡು ಹೋಗ್ತಾರಲ್ಲ. ಹಾಗಾಗಿ ಆಟೋ ಇವ್ರು ಒಂದು ಸ್ವಲ್ಪ ಪೂರಾ ದಿನ ಟೆಂಪಲ್ಸ್ ತೋರಿಸ್ತಾರೆ, ಆಮೇಲೆ ಇನ್ಫಾರ್ಮೇಷನನ್ನು ಹೇಳ್ತಾರೆ. ಪ್ರೈಸ್ 1500 ನೋಡ್ರಿ. ಸೊ ಪೂರಾ ದಿವಸದ್ದೆಲ್ಲ ಏನೇನಂತ ಹೇಳಿ ಈ ವಿಡಿಯೋದಾಗ ನೋಡೋಣಂತ. ಫಸ್ಟ್ ನಮ್ಮ ದಿನ ಬ್ರೇಕ್ಫಾಸ್ಟ್ ಆಗಿಲ್ಲ, ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಹೋಗೋಣಂತ. ರೂಮ್ಸ್ನು ನಾವು ಇದ್ದಿದ್ದು ಚಲೋ ಇತ್ತು. ಸೊ 1500 ಇತ್ತು ನೋಡ್ರಿ. ಅದು ಡಿಲಕ್ಸ್ ರೂಮ್, AC ರೂಮ್ ಇತ್ತು, ಚಲೋ ಇತ್ತು ರೂಮ್. ಸೊ ಇದಾಗಿತ್ತು ನಮ್ಮ ಡಿಲೆಕ್ಸ್ ರೂಮ್. ನಾ ಏನು ತೋರ್ಸಾಕತ್ತೇನಿಲ್ಲ ಈಗ. ಭಾರಿ ಇತ್ತು ನೋಡ್ರಿ, AC ರೂಮ್ ಇತ್ತು. ಸೊ ಶಂಕರ್ ಗೆಸ್ಟ್ ಹೌಸ್ ಅಂತ ಐತಿ, ಚಲೋ ಐತಿ. ನಿಮಗೆ ಗೂಗಲ್ ಮ್ಯಾಪ್ ಒಳಗೆಲ್ಲ ಸಿಗ್ತೈತೆ ನೋಡ್ರಿ ಇದು. ಸೊ ಬರ್ರಿ ಈಗ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣಂತ. ಫಸ್ಟ್ ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ. ಲೆಟ್ಸ್ ಕಂಟಿನ್ಯೂ ದ ಹಂಪಿ ವ್ಲಾಗ್. ನಾವು ಈಗೇನು ಇದು ಮಾಡಿದ್ವಲ್ಲ ಆಟೋ, ಅವರ ಒಂದು ಇಲ್ಲಿ ಬ್ರೇಕ್ಫಾಸ್ಟ್ ಹೋಟೆಲಿಗೆ ಕರ್ಕೊಂಬಂದಾರ. ಹಂಗೇನು ಭಾರಿ ದೊಡ್ಡದಿಲ್ಲ, ಬಟ್ ನೋಡಿ ಒಂದು ಟೇಸ್ಟ್ ಚಲೋ ಇರ್ಬೋದು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಪ್ಲೇಸಸ್ ನೋಡೋಕೆ ಸ್ಟಾರ್ಟ್ ಮಾಡೋದು ನೋಡ್ರಿ. ನಾವಿಲ್ಲೇ ಪಡ್ಡು ದೋಸೆ ತೊಗೊಂಡೇವಿ. ಇನ್ನೊಂದು ಏನಂದ್ರೆ ಹಂಪಿ ಒಳಗೆ ಪಡ್ಡಿಗೆ ಗುಳ್ಪಂಗ್ಳು ಅಂತಾರೆ ನೋಡ್ರಿ. ಇದೆಲ್ಲ ನ್ಯಾಚುರಲಿ ಕೆಲವೊಂದು ಗುಡ್ಡ ನೋಡಿ ಚೆನ್ನಾಗಿರುತ್ತೆ. ಅವೆಲ್ಲ ನೋಡ್ಬೇಕು ನಿಜ ರೀ. ನಾವೀಗ ಫಸ್ಟ್ ಬಂದಿರೋದು ವಿಜಯ ವಿಠಲ ಟೆಂಪಲ್ ನೋಡ್ರಿ. ಇಲ್ಲೇ ಚಾರಿ 8 ಐತಿ, ಆಮೇಲೆ ದೊಡ್ಡ ಗುಡಿನೂ ಐತಿ. ಇದ್ರ ಹಿಸ್ಟ್ರಿ ಅವ್ರ ಅಂಕಲ್ ಆಮೇಲೆ ನಿಮಗೆ ಹೇಳ್ತಾರಂತೆ. ಟೆಂಪಲ್ ವಿಸಿಟ್ ಮಾಡೋಕೆ ಹೋಗ್ಬೇಕು ನಾವು, ಬಟ್ ಇಲ್ಲಿ ಹೆಂಗೆ ಬಗ್ಗಿ ಸರ್ವಿಸ್ ತೊಗೋಬೇಕು ನೋಡ್ರಿ. ಬಗ್ಗಿಗೆ ಎಷ್ಟು ಅಮೌಂಟ್? ಆಮೇಲೆ ಟೆಂಪಲ್ ಅಮೌಂಟ್ 40, ಬಗ್ಗಿ 30. ಹಂಪಿ ಐತಲ್ಲ ಕರ್ನಾಟಕದ ವಿಜಯನಗರ ಜಿಲ್ಲೆ ಒಳಗೆ ಐತಿ. ಇದೇನೈತಲ್ಲ 1336ರಿಂದ 1535ರವರೆಗೂ ವಿಜಯನಗರ ಸಾಮ್ರಾಜ್ಯದ ವೈಭವ ರಾಜಧಾನಿಯಾಗಿತ್ತು. ಇದು ವಿಜಯ ವಿಠಲ ಟೆಂಪಲ್ ನೋಡ್ರಿ. ಪೂರಾ ಸರೌಂಡೆಡ್ ಬೈ ಹಿಂಗೆ ದೊಡ್ಡ ದೊಡ್ಡ ಕಲ್ಲು, ಆಮೇಲೆ ಮಾನ್ಯುಮೆಂಟ್ಸ್, ಸ್ಕಲ್ಪ್ಚರ್ಸ್. ದೇವಾಲಯವನ್ನ ಐತಲ್ಲ 15ನೇ ಶತಮಾನದಾಗ ನಿರ್ಮಿಸ್ಯಾರ. ಆಮೇಲೆ 16ನೇ ಶತಮಾನದಾಗ ಕೃಷ್ಣದೇವರಾಯರು ಈ ದೇವಾಲಯಕ್ಕೆ ಏನು ಮಾಡ್ಯಾರಂದ್ರೆ ಅನೇಕ ಮಂಟಪಗಳು ಮತ್ತು ಗೋಪುರಗಳನ್ನು ಸೇರಿಸಿ ಅಭಿವೃದ್ಧಿಪಡಿಸಿದ್ರು. ಇನ್ನೊಂದು ವಿಶೇಷತೆ ಏನಂದ್ರೆ ದೇವಾಲಯದ ಒಳಗೆ ಅಂದ್ರೆ ಒಳಾಂಗಣದಾಗ ಕಂಬಗಳು ಅದಾವ. ಅವನ್ನ ತಟ್ಟಿದಾಗ ವಿವಿಧ ಸಂಗೀತ ವಾದ್ಯಗಳದ್ದು ಸರಿಗಮಪ ಧ್ವನಿಗಳ ಕೇಳಿ ಬರ್ತಾವ. ಸೊ ನೋಡಂಬರಿ ಅದು ಅವಾಜ್ ಏನು ಆ್ಯಕ್ಚುಲಿ ಬರ್ತೈತನ ಅಂಥೇಳಿ ನಾವು ಕೆಲವೊಂದನ್ನು ಅವ್ರು ಮುಟ್ಟಾಕ್ ಬಿಡಂಗಿಲ್ಲ, ಬಟ್ ಯಾವುದನ್ನು ನಾವು ಮುಟ್ಬೋದಲ್ಲ ಹಿಂಗೆ ಕೈಯಿಂದ ಬಾರಿಸಿ ನೋಡೇವಿ. ಆ್ಯಕ್ಚುಲಿ ಸೌಂಡ್ ಬರ್ತೈತ್ರಿ ಅದ್ರಾಗ. ಇಲ್ಲೇನು ನೋಡಾತಿರ್ಲ ಇವ ಕಂಬಗಳು ನೋಡ್ರಿ. ಎಲ್ಲ ಕಂಬಗಳು ಇಲ್ಲಿ ಕಾಣಿಸತ್ತವಲ್ಲ ಬೇರೆ ಬೇರೆ ಥರದ ಆವಾಜ್ ಬರ್ತೈತಿ ಬೇರೆ ಬೇರೆ ಕಂಬದಾಗಿಂದನ. ಆಮೇಲೆ ಅದಕ್ಕೆ ಒಂದು ನ್ಯಾಕ್ ಇರ್ತೈತಿ. ಹಿಂಗೆ ನಾವು ಹೋಗಿ ಟಪ ಟಪ ಬಾರಿಸಿದ್ರೆ ಅಷ್ಟು ಕರೆಕ್ಟ್ ಸೌಂಡ್ ಬರಂಗಿಲ್ಲ ಅದು. ನೋಡಿದ್ರಲ್ಲ ಎಷ್ಟು ಚಂದ ನಮ್ಮ ಯಜಮಾನ್ರ ಅದನ್ನ ಕೈಲೇ ಬಾರಿಸಿ ತೋರಿಸಿದ್ರೆ ಎಷ್ಟು ಚಂದ ಆವಾಜ್ ಕೇಳಿಸ್ತಂತ ಹೇಳಿ. ಜಯ ವಿಠಲ ಮಂದಿರದ ಇಲ್ಲಿ ವಿಠಲನ ಪಂಢರಪುರಕ್ಕೆ ಹೋಯ್ದಾರ. ನೀವೇನು ಈಗ ವಿಡಿಯೋದಾಗ ದೇವಸ್ಥಾನದ ನೋಡಾಕತ್ತಿರಲ್ಲ, ಇದನ್ನು 1686ದಾಗ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಅಂಥೇಳಿ ಘೋಷಣೆ ಮಾಡ್ಯಾರ. ದೇವಸ್ಥಾನನು ಇಷ್ಟು ಚಂದ ಕಟ್ಟ್ಯಾರಲ್ಲ, ನೋಡ್ಬೋದು ನೀವು. ಸೂರ್ಯನ ಕಿರಣ ಡೈರೆಕ್ಟ್ಲಿ ಒಳಗೆ ಬಿಡುವಂಗೆ ಎಷ್ಟು ಅವಾಗಿನ ಟೈಮ್ನಾಗ ಪ್ಲ್ಯಾನ್ ಮಾಡಿ ಕಟ್ಟ್ಯಾರ. ಇಲ್ಲೇನು ನೋಡತ್ತೀರ 50 ರೂಪಾಯಿ ನೋಟ, ಅದನ್ನು ಸೇಮ್ ಇಲ್ಲ ಐತಿ ನೋಡ್ರಿ ಹಂಪಿ ಒಳಗೆ. ಅದರದ್ದು ಸ್ಕಲ್ಪ್ಚರ್ ಇಲ್ಲ ಐತಿ. ಇದೆಲ್ಲ ನೋಡತ್ತಿರಲ್ಲ ನೀವು, ಇದು ವಿಶ್ವವಿಖ್ಯಾತ ವಿಜಯ ವಿಠಲ ಮಂದಿರದ. ಆ್ಯಕ್ಚುಲಿ ಹೊಯ್ಸಳ ಆಮೇಲೆ ಕದಂಬರು ಅವ್ರದ್ದೆಲ್ಲ ಕೊಲ್ಯಾಪ್ಸ್ ಆದಮೇಲೆ ಕೃಷ್ಣದೇವರಾಯ ಆ ಮೂರ್ತಿನ ಮೊಘಲರು ಆಮೇಲೆ ಬಹಮನಿಯವರು ಭಗ್ನ ಮಾಡಬಾರ್ದು ಅಂಥೇಳಿ ಅಲ್ಲಿಂದ ಮೂರ್ತಿ ಇಲ್ಲಿ ತೊಗೊಂಬಂದು ಇಷ್ಟು ದೊಡ್ಡ ಗುಡಿ ಕಟ್ಟೆ
ಮತ್ತು ಒಂದ್ಸಲ ಇದೆಲ್ಲ ಸ್ಟೆಬಿಲೈಸ್ ಆಗಿತ್ತು ಅಂತ ಗೊತ್ತಾದ್ಮೇಲೆ ಮತ್ತು ಹೊಳ್ಳಿ ವಾಪಸ್ ಪಂಢರಪುರದೊಳಗೆ ಪ್ರತಿಷ್ಠಾಪನೆ ಮಾಡಿದ್ದ. ಈಗ ಮಾಡಿ ಏನು ತೋರ್ಸಾಕತ್ತೇನಿಲ್ಲ, ಇದು ನೋಡ್ರಿ ಅಂಜನಾದ್ರಿ ಬೆಟ್ಟ. ಸಮೀಪ ಐತದ ಇಲ್ಲೇ, ಹಂಪಿಗೆ ಭಾಳ ಸಮೀಪ ಐತೆ ನೋಡ್ರಿ. ಈಗ ನಮ್ಮದು ಹಂಪಿ ಒಳಗಿಂದ ಮೊದಲನೆಯ ದೇವಸ್ಥಾನ ನೋಡೋದಾತು. ಇನ್ನು ಸುಮಾರಷ್ಟು ನೋಡುವುದಾವ. ಸೊ ಬರ್ರಿ ಫುಲ್ ವಿಡಿಯೋ ಲಾಸ್ಟ್ ಮಟ ನೋಡ್ರಿ. ಸಲಾಗ ಅಡ್ಡಾಡಿ ಬಂದ್ವಿ. ಈಗ ನೋಡ್ರಿ ಇಲ್ಲೇ ಮಜ್ಜಿಗೆ ಕುಡಿಯತ್ತಾರ. ಇಲ್ಲೇ ಒಬ್ರು ಮಜ್ಜಿಗೆ ಮಾರ್ತಿರ್ತಾರ 50ಕ್ಕೆ 2 ಗ್ಲಾಸ್. ಇಲ್ಲೇ ನೋಡ್ರಿ ಗುಡಿ ಒಳಗನ ಹಿಂಗೆ ಪ್ಯೂರ್ ಗೀ ಸಿಗ್ತೈತಿ. 3 ಫ್ಲೇವರ್ ಅದ ಅದ್ರೊಳಗೆ. ಫ್ಲೇವರ್ ಅಂದ್ರೆ ರಿಯಲ್ನ, ಬಟ್ ಇದು ವೈಲ್ಡ್ ಅಜ್ವಾನ, ಆಮೇಲೆ ಲೀಚಿ ಫ್ಲೇವರ್ ನೋಡ್ರಿ. ಇದು ನಾವು ಒಂದು ವೈಲ್ಡ್ ತೊಗೊಂಡ್ವಿ. ಈಗ ಇಲ್ಲಿ ಏನು ನೋಡಾಕತ್ತಿರಲ್ಲ, ಇದು ಕ್ವೀನ್ಸ್ ಬಾತ್ ಹೌಸ್ ನೋಡ್ರಿ, ರಾಣಿ ಸ್ನಾನದ ಜಾಗ. 1.8 ಮೀಟರ್ ಆಳ. ಕ್ವೀನ್ಸ್ ಬಾತ್ ನೋಡ್ರಿ, ಇಲ್ಲಿ ಏನು ನೋಡಾತಿರಲ್ಲ, ರಾಣಿ ಸ್ನಾನದ ಕೋಣೆ. ಇಲ್ಲಿ ನೀರು ಹರಿತಿತ್ತು ನೋಡ್ರಿ, ಅಂದ್ರೆ ಒಳಗೆ ಡೈರೆಕ್ಟ್ ಯಾರು ಎಂಟ್ರಿ ಮಾಡಬಾರ್ದು ಡೈರೆಕ್ಟ್ ಅಂಥೇಳಿ. ಇದ ನೋಡ್ರಿ ರಾಣಿ ಸ್ನಾನದ ಜಾಗ. ऊपर ड्राफ्टिंग रूम रहता था, ऊपर स्टीलिंग के लिए 4 पिलर रखा हुआ, 1 2 3 4 सब कुछ जला. ಇದೊಂದು ಹಂಪಿಗೆ ಹೋಗ್ತಾ ಇತ್ತು. ಅದು ದಸರಾ ದಿಬ್ಬ ಅಂತಾರ, ಮಹಾನವಮಿ ದಿಬ್ಬ ಅಂತಾರ. ಅದು ಕಾಣ್ತಾ ಇದೆಯಲ್ಲ, ಅಲ್ಲಿ ರಾಜ ಕುಂತ್ಕೊಂಡು ಭಾಷಣ ಮಾಡೋ ಸ್ಥಳ ಅಂತಾರೆ. ಅದೆಲ್ಲ ನಾವೀಗ ಕ್ವೀನ್ಸ್ ಬಾತ್ ನೋಡ್ಕೊಂಡು ಬಂದಿರೋದು ಲೋಟಸ್ ಮಹಲ್ ನೋಡಾಕ. ಯಪ್ಪ ಇಷ್ಟು ಬಿಸಿಲು ಐತ್ಲ, ಇಲ್ಲಿ ಕಂತ ಆಗಂಗಿಲ್ಲ ನೋಡ್ರಿ. ರಣ ಬಿಸಿಲು, ಬಾಯೆಲ್ಲ ಹಿಂಗೆ ಒಣಗಾಕತ್ತೈತಿ. ಈಗ ಒಳಗೆ ಮಹಲ್ ನೋಡೋಕ್ಕಿಂತ ಫಸ್ಟನ ಎಳ್ನೀರು ಆಮೇಲೆ ಸೋಡಾ ಐತಿ, ಫಸ್ಟ್ ಸೋಡಾ ಕುಡ್ದು ಹೋಗೋಣ ಅಂತ ನಿಂತೇವೆ ನೋಡ್ರಿ. ಈಗ ಇಲ್ಲೇನು ನೋಡಾತಿರಲ್ಲ, ಇದು ಬೇಸ್ಮೆಂಟ್ ಆಫ್ ಕ್ವೀನ್ಸ್ ಪ್ಯಾಲೇಸ್ ನೋಡ್ರಿ. ಈಗ ಇಲ್ಲೇನು ನೋಡಾತಿರಲ್ಲ, ಇದು ಲೋಟಸ್ ಮಹಲ್ ನೋಡ್ರಿ. ಈಗ ನಾವು ನೆಕ್ಸ್ಟ್ ನೋಡಕ್ಕೆ ಬಂದಿರೋದು ವಾಚ್ ಟವರ್ಸ್ ಮತ್ತು ಎಲಿಫೆಂಟ್ಸ್ ಸ್ಟೇಬಲ್. ಇಲ್ಲೇನು ಸೀದಾ ಕಾಣಿಸತೈತಲ್ಲ ಅದು ವಾಚ್ ಟವರ್ ನೋಡ್ರಿ. ಆಮೇಲೆ ಇಲ್ಲೇನು ನೋಡತ್ತಿರಲ್ಲ, ಇದು ಎಲಿಫೆಂಟ್ಸ್ ಸ್ಟೇಬಲ್. ಗಜಶಾಲೆ, ಆನೆಗಳನ್ನ ಕಟ್ತಿದ್ರು. ಇಲ್ಲೇನು ನೋಡಾಕತ್ತೀರಲ್ಲ ಇದು ನೋಡ್ರಿ ಮಾಧವ ರಂಗ ಟೆಂಪಲ್ ಇದೆ. ಇಬ್ಬರು ಹಂಪಿ ನೋಡಕ್ ಬಂದಿದ್ದರು. ಏನು ಮಾಡ್ಬಿಟ್ರು ಅವರು, ಒಬ್ಬ ಋಷಿಗೆ ತಪಸ್ ಕುಂತಿರ್ಬೇಕಾದ್ರೆ ತಪಸ್ ಭಂಗ ಮಾಡಿದ್ರು. ಆ ಶಾಪನಲ್ಲಿ ಇಬ್ಬರು ಕಲ್ಲಾಗಿದ್ದಾರೆ ಸರ್. ಜಸ್ಟ್ 20 years ಬ್ಯಾಕ್ ಕಟ್ಟಾಗಿ ಬಿದ್ದಿದೆ ಸರ್. ಮಳೆಗಾಲದಲ್ಲಿ ಮಣ್ಣು ಹೋಗಿ 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 ಭಾಳ ವಜಾಗಿತ್ತು ಸರ್. ಅದು ವಜಾಗಿದ್ಮೇಲೆ ಕಟ್ಟಾಗಿ ಬಿದ್ದಿದೆ ಸರ್. ಈಗ ಇಲ್ಲೇನು ನೋಡಾತಿರಲ್ಲ, ಇದು ಬಡವಲಿಂಗ ಶಿವನ್ ಟೆಂಪಲ್ ನೋಡ್ರಿ. ನೀರೊಳಗನ ಶಿವನ ಐತಿಲ್ಲಿ, ಭಾರಿ ಮಸ್ತ್ ಐತೆ ನೋಡ್ರಿ. ಇದು ಹಿಂಗೆ ನೀರಾಗನ ದೊಡ್ಡ ಶಿವಲಿಂಗು. ಈಗ ಇಲ್ಲೇನು ನೋಡಾತಿರಲ್ಲ, ಇದು ಲಕ್ಷ್ಮೀ ನರಸಿಂಹ ಟೆಂಪಲ್ ನೋಡ್ರಿ. ಪರ್ವತ ಹೋಗ್ತೀವಿ ನಾವು. ಇದೇನಂದ್ರಿ ನೀವು ಬಾಜಾರ್? ಇದು ಬಜಾರಮ್ಮ, ಕೃಷ್ಣ ಬಜಾರ್. ಕೃಷ್ಣ ಬಜಾರ್, ಅದರ ಮೇಲೆ ಇರೋದು ಮಾತಂಗ ಹಿಲ್. ಮಾತಂಗ ಪರ್ವತ, ಮಾತಂಗ ಹಿಲ್ ಅಲ್ಲಿ ಈ ಕಡೆ ಇರೋದು. ಈಗ ಇಲ್ಲೇನು ನೋಡತ್ತಿರಲ್ಲ, ಇದು ಕೃಷ್ಣ ಟೆಂಪಲ್ ನೋಡ್ರಿ. ಮಾತಂಗ ಹಿಲ್ ಅಪೋಸಿಟ್ ಇಲ್ಲಿ ಕೃಷ್ಣ ಟೆಂಪಲ್ ಇದೆ. ಈಗ ಇಲ್ಲೇನು ನೋಡತ್ತಿರಲ್ಲ, ಮೇಲ್ಗಡೆ ಡೊನೇಷನ್ ಬಾಕ್ಸ್ ನೋಡ್ರಿ. ಇದು ಉಂಡಿ ಒಳಗೆ ದುಡ್ಡು ಹಾಕೋದು ಡೊನೇಷನ್ ಬಾಕ್ಸ್. ನಾವೀಗ ನೆಕ್ಸ್ಟ್ ಬಂದಿರೋದು ಸಾಸಿವೆ ಕಾಳು ಗಣಪತಿ ನೋಡಕ್ಕೆ ನೋಡ್ರಿ. ತೋರಿಸ್ತೇನೆ ನಿಮಗೆ ಒಳಗೆ. ಇದು ಸಾಸಿವೆ ಕಾಳು ಗಣಪತಿ 2.4 ಮೀಟರ್ ಹೈಟ್ ಐತಿ. 1506ನೇ ಇಯರ್ನೊಳಗೆ ಕಟ್ಟ್ಯಾರ. ಚಂದ್ರಗಿರಿ ಒಬ್ಬರು ಆಂಧ್ರ ಪ್ರದೇಶದ ತಿರುಪತಿ ಸಮೀಪ ಚಂದ್ರಗಿರಿಯ ವ್ಯಾಪಾರಿ ಒಬ್ಬರು 2ನೇ ನರಸಿಂಹ ಅಂತ ಅವ್ರ ಸ್ಮರಣಾರ್ಥವಾಗಿ ಕಟ್ಸ್ಯಾರ ಇದನ್ನು. ಇದನ್ನು ನೋಡ್ರಿ ಸಾಸಿವೆ ಕಾಳು ಗಣಪತಿ.
ಈಗ ಇಲ್ಲೇನು ನೋಡತ್ತಿರಲ್ಲ ಇದು ಪಾರ್ಕಿಂಗ್ ಪ್ಲೇಸ್ ಅಂತ ಕೃಷ್ಣದೇವರಾಯ ಅವ್ರ ಆನಿನದು ಇಲ್ಲೇ ಬಿಟ್ಟು ಒಳಗಲ್ಲಿ ಪೂಜೆ ಮಾಡಕ್ಕೆ ಹೋಗಿದ್ರು ಒಳಗಲ್ಲೇ ಗಣಪತಿ ಗುಡಿ ಐತಿ ಇದ ಗಣಪತಿನ ಪೂಜಾ ಮಾಡಕ್ಕೆ ಕೃಷ್ಣದೇವರಾಯ ಅಲ್ಲೇ ಆನೆ ಅದು ಬಿಟ್ಟು ಬಿಡ್ತಿದ್ರು ನೋಡ್ರಿ ಈ ಗಣಪತಿ ಯಾವುದಪ್ಪ ಅಂದ್ರೆ ಕಡಲೆಕಾಳು ಗಣಪತಿ ದೇವಸ್ಥಾನದಿಂದ ಕುಂತು ನೋಡಿದ್ರೆ ನೋಡ್ರಿ ವ್ಯೂ ಎಷ್ಟು ಚಂದ ಕಾಣ್ತೈತಿ ಸುತ್ತಮುತ್ತಲು ಗುಡ್ಡ ಬೆಟ್ಟ ಆಮೇಲೆ ನಡೆಕ ತೆಂಗಿನ ಗಿಡ ಹಸಿರು ಪ್ರತಿಯೊಂದು ಸಣ್ಣ ಗುಡಿಗೂ ಇಲ್ಲೇ ಹಿಸ್ಟ್ರಿ ಐತೆ ನೋಡ್ರಿ ಇದು ಎಲ್ಲ ಮನೆಗಳು ಆ ಸುಣ್ಣ ಬಳದೆಲ್ಲ ಮನೆಗಳಿದ್ವು ಮುಂದ್ಗಡೆ ಈ ಮುಂದ್ಗಡೆ ಎಲ್ಲ ಮಾತ್ರ ಶಾಪ್ಗಳಿದ್ವು ಇಲ್ಲಿಂದ ಅಲ್ಲಿವರೆಗೆ ಆ ಕಾಣುತ್ತಲ್ಲ ಮುಂದೆವರೆಗೆ ಅಲ್ಲಿವರೆಗೆ ನೋಡಿಮ್ಮ ರೈಟ್ ಟು ಲೆಫ್ಟ್ ಎಲ್ಲ ಮನೆ ಶಾಪ್ಸು ಈಗ ಇಲ್ಲೇನು ದೇವಸ್ಥಾನ ನೋಡತ್ತಿರಲ್ಲ ಇದು ಮೇನ್ ನೋಡ್ರಿ ವಿರೂಪಾಕ್ಷ ಟೆಂಪಲ್ ವಿರೂಪಾಕ್ಷ ದೇವಾಲಯ ಏನು ನೋಡತ್ತಿರಲ್ಲ ಇದು 7ನೇ ಶತಮಾನದಾಗ ನಿರ್ಮಿಸ್ಯಾರ ಇಲ್ಲೇ ಅತ್ಯಂತ ಪ್ರಾಚೀನ ಶಿವನ ಹಾಗೂ ಪಂಪಾದೇವಿಯ ಪುಣ್ಯಕ್ಷೇತ್ರವಾಗೈತಿ ಇದು ಆಮೇಲೆ ವಿಜಯನಗರದ ಸಾಮ್ರಾಜ್ಯರ ಕಾಲದಾಗ ಅಭಿವೃದ್ಧಿಗೊಂಡೈತಿ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗೈತಿ ಇಲ್ಲೇನು ನೋಡತ್ತಿರಲ್ಲ ಇದು ಪಾತಾಳೇಶ್ವರ ದೇವಸ್ಥಾನ ನೋಡ್ರಿ ಕೆಲವೊಂದು ವಿಶೇಷತೆಯನ್ನು ನೋಡಂಬರಿ 9 ಅಂತಸ್ತಿನ ಗೋಪುರ ದೇವಾಲಯದ ಮುಂಭಾಗದೊಳಗೆ ಏನು ನೀವು ಬೃಹತ್ ಗೋಪುರ ನೋಡಿರಲ್ಲ ಅದು ಸುಮಾರು 50 ಮೀಟರ್ ಎತ್ತರವಾಗೈತಿ ಆಮೇಲೆ ನಿರಂತರ ಪೂಜೆ ನಡೀತೈತಿ ಇಲ್ಲಿ ಯಾಕಂದ್ರೆ ಹಂಪಿ ಒಳಗೆ ಕೆಲವು ಸುಮಾರಷ್ಟು ಸ್ಮಾರಕಗಳು ಅದಾವ ಆದರೂ ಇಲ್ಲಿ ಈ ದೇವಸ್ಥಾನದಾಗ ಎಂದಿಗೂ ನಿರಂತರ ಪೂಜೆ ಮಾಡ್ತಾರೆ ಆಮೇಲೆ ರಂಗಮಂಟಪ ಕೃಷ್ಣದೇವರಾಯನು ತನ್ನ ಪಟ್ಟಾಭಿಷೇಕ ನೆನಪಿಗಾಗಿ ಇಲ್ಲೊಂದು ಸುಂದರ ಮಂಟಪವನ್ನು ನಿರ್ಮಿಸ್ಯಾರ ನಾವು ಎಲ್ಲ ಹಂಪಿ ಒಳಗಿನ ಪ್ಲೇಸಸ್ ಮುಗಿಸಿದ್ವಿ ನೋಡ್ರಿ ನೋಡೋದು ಒಂದೊಂದು ಕಡೆ ಫುಲ್ ಬಿಸಿಲಿತ್ತಲ್ಲ ಹಂಗಾಗಿ ಫುಲ್ ಒಳಗೇನು ಹೋಗಲಿಲ್ಲ ಹೊರಗಿಂದ ಅಷ್ಟು ನೋಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಇಲ್ಲೇ ಆಗಸ್ಟಿಂದ ಬರ್ಬೇಕಂತ ನೋಡ್ರಿ ಅಂದ್ರೆ ತಂಪು ಇರ್ತೈತಿ ಸ್ವಲ್ಪ ಮಳೆ ಆಗಿರ್ತೈತಲ್ಲ ನೋಡಕ್ಕೆ ಹಿಂಗೆ ಫುಲ್ ಮಜಾ ಬರ್ತೈತಿ ಫುಲ್ ಗ್ರೀನರಿ ಈಗೇನಾತಂದ್ರೆ ಭಯಂಕರ ಬಿಸಿಲು ಲಿಟ್ರಲಿ ಹಿಂಗೆ ಬರೀ ಸೋಡಾ ಶರ್ಬತ್ ಆಮೇಲೆ ಮಜ್ಜಿಗೆ ಇಂಥವು ಕುಡ್ಕೊತ ಎಳ್ನೀರು ಇದನ್ನು ಕುಡ್ಕೊತ ಅಡ್ಡಾಡೋದಾಗೈತೆ ನೋಡ್ರಿ ನಾಷ್ಟ ಅಷ್ಟು ಮಾಡಿದ್ವಿ ಊಟ ಏನು ಮಾಡಲಿಲ್ಲ ನಾವು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಅವ್ರು ಆಟೋ ಅಂಕಲು ಚಲೋ ಇದ್ರೆ ಎಲ್ಲರೂ ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅದು ಮಾಡ್ಕೊಂಡು ಎಲ್ಲ ಸಣ್ಣ ಪುಟ್ಟ ಜಾಗನೂ ತೋರಿಸಿ ಈಗ ಮತ್ತೆ ನಾವು ಫಸ್ಟ್ ಬೆಂಗ್ಳೂರಿಗೆ ಹೋಗೋದು ನೋಡ್ರಿ ಆಫ್ಟರ್ ಸೋ ಮೆನಿ ಡೇಸ್ ಬೆಂಗ್ಳೂರಿಗೆ ಹೊಂಟಿದ್ದೆ ನಾನು ಲಿಟ್ರಲಿ ಒಂದು ಮಂತನ ಯಾಕಂದ್ರೆ ನೀವು ನೋಡಿದ್ರಿ ಜಾತ್ರೆ ಆಮೇಲೆ ಸಪ್ತ ಅದೆಲ್ಲ ಆದಮೇಲೆ ಟ್ರಿಪ್ ಮುಗಿಸಿ ಈಗ ಬೆಂಗಳೂರು ಸೊ ಇನ್ನೇನು ಬೆಂಗ್ಳೂರಿಗೆ ಹೋಗೋದು ನಾವು ವಾಪಸ್ ಹೊಂಟಿವಿ ನೋಡ್ರಿ ಈಗ ನಾವು 2 ರೂಟ್ ತೋರ್ಸೋದಿದ್ದು ಆ್ಯಕ್ಚುಲಿ ಅನಂತಪುರ ಮತ್ತು ಚಿತ್ರದುರ್ಗ ರೋಡ್ ನಾವೀಗ ಚಿತ್ರದುರ್ಗ ರೋಡ್ ಮೇಲೆ ಹೊಂಟೇವಿ ಎಷ್ಟು ಕಿಲೋಮೀಟರ್ ಐತಿ 137 ಕಿಲೋಮೀಟರ್ಸ್ 2 hours 25 minutes ತೋರ್ಸತೈತೆ ನೋಡ್ರಿ ನಾನು ನಿಮಗೆ ಈಗೇನು ಹೇಳಿದ್ನಲ್ಲ 137 ಕಿಲೋಮೀಟರ್ ಅದುವರೆಗೆ ಚಿತ್ರದುರ್ಗ ಮಠ ನೋಡ್ರಿ 6ವರೆಗೆ ಮುಟ್ತೇವೆ ಅಲ್ಲೇ ಟೋಟಲ್ 390 ಕಿಲೋಮೀಟರ್ಸ್ ಮಟ್ಟ ಆಕೈತೆ ನೋಡ್ರಿ ಡೈರೆಕ್ಟ್ ನಮ್ಮ ಮನೆಗೆ ಹೋಗೋದಾದ್ರೆ ಮೋಸ್ಟ್ಲಿ ರಾತ್ರಿ ಮತ್ತಿನ 10 ಹೊಡಿತೈತಿ ಚಿತ್ರದುರ್ಗನ 6ವರೆಗೆ ಮುಡ್ದೇವೆ ಅಂತ ತೋರ್ಸಾತೈತಿ ಹಂಪಿ ರೋಡ್ಸ್ನು ಮಸ್ತ್ ಅದಾವ ಆಮೇಲೆ ನೋಡಕ್ಕೆ ಪ್ಲೇಸಸ್ನು ಭಾರಿ ಅದಾವ ನೀವೇನಾರ ಹೋಗೋದಾತಂದ್ರೆ ಅಟ್ಲೀಸ್ಟ್ 2 ಡೇಸರ ಹೋಗ್ರಿ ಒಂದು ದಿವ್ಸನಾಗ ಹಿಂಗೆ ಗಡ್ಬಡ್ ಮಾಡಿ ನೋಡಿದಂಗೆ ಅನ್ಸಂಗಿಲ್ಲ ಆಮೇಲೆ ಸಣ್ಣ ಪುಟ್ಟ ಹಂಗೆ ನೋಡ್ಕೊತ ಹೋದ್ರೆ ಭಾಳಷ್ಟು ಅದಾವ ಒಂದು 3-4 ದಿನಾನ ಬೇಕಾಕೈತಿ ಸೊ ಅಲ್ಲಿ ಚಲೋ ಜಾಗನೂ ಅದಾವ ಸ್ಟೇ ಮಾಡೋಕೆ ರೂಮ್ಸ್ ಅದು ನೀವು ಬುಕ್ ಮಾಡ್ಕೊಂಡು ಹೋಗಿ ಸ್ಟೇ ಮಾಡಿ ನೋಡ್ಕೊಂಬರ್ರಿ ಅಂದರೆ ಎಲ್ಲ ಜಾಗ ಚಲೋತಂಗೆ ನೋಡ್ದಂಗೆ ಅನಿಸುತ್ತೆ ಯಾಕಂದ್ರೆ ನಿಯರ್ ಬೈ ಅಂಜನಾದ್ರಿ ಬೆಟ್ಟ ಆನೆಗುಂದಿ ಎಲ್ಲ ಅದಾವ ಸೊ ನೋಡ್ಕೊಂಬರ್ರಿ ಇಲ್ಲಿ ನೋಡ್ರಿ ಅಂಡರ್ಗ್ರೌಂಡ್ ಟನಲ್ ಗತ್ತೆ ಹೆಂಗೆ ಮಾಡ್ಯಾರ ಟನಲ್ ಒಳಗಿಂದ ಹಾಶ್ ಹೊಂಟೇವಿ ರೋಡ್ಸ್ ಮಾತ್ರ ಅಗದಿ ಬೆಸ್ಟ್ ಇತ್ತು ನೋಡ್ರಿ ಹೈವೇದಾಗ ಬರಾಕತ್ತಿದ್ವಲ್ಲ ಭಾರಿ ಅನ್ಸಾಕತ್ತಿತ್ತು ಆಮೇಲೆ ಪ್ಲೇಸಸ್ನು ನಮಗೆ ಆಟೋ ಅಂಕಲ್ ಎಲ್ಲ ತೋರಿಸಿದ್ರೆ ಮಜಾ ಬಂತು ನೋಡ್ರಿ ಎಲ್ಲ ಪ್ಲೇಸಸ್ ಬಟ್ ಏನಂದ್ರೆ ಆಗಸ್ಟಿಂದ ಹೋಗ್ರಿ ಯಾಕಂದ್ರೆ ಮೇ ಟೈಮ್ ಒಳಗದು ಹೋದ್ರಿ ಅಂದ್ರೆ ಭಯಂಕರ ಬಿಸಿಲಿರ್ತೈತಿ ಎಲ್ಲನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕೆ ಆಗಂಗಿಲ್ಲ ರೋಡ್ಸ್ ಅಂತೂ ಬೆಸ್ಟ್ ಅದಾವ ನೋಡ್ರಿ ಈಗ ಸಣ್ಣಗ ಮಳಿನೂ ಚಾಲು ಆತ ಬಟ್ ಜರ್ನಿ ಮಸ್ತ್ ಆಗತೈತಿ ನಾವು ನೋಡ್ರಿ ಈಗ ಚಿತ್ರದುರ್ಗ ಸಮೀಪದೇವಲ್ಲ ನಾವು ಚಿತ್ರದುರ್ಗನ ಒಳಗದೇವ ನಾವು ಮಧ್ಯಾಹ್ನ ಊಟನೂ ಆಗಿದ್ದಿಲ್ಲ ಆಮೇಲೆ ಚಹಾ ಟೈಮ್ನೂ ಆಗಿತ್ತಲ್ಲ ಹಂಗಾಗಿ ನೋಡ್ರಿ ಈಗ ಸ್ನ್ಯಾಕ್ಸ್ ತಿನ್ಬೇಕಂತ ನಿಂದಿರ್ಸೇವಿ
ಮಸ್ತ್ ಮದ್ದೂರು ವಡ ತೊಗೊಂಡೀವಿ ಆಮೇಲೆ ಶಿವಪುರಿ ಒಂದು ಆರ್ಡ್ರ್ ಮಾಡೀವಿ ತಿಂದೆ ಮತ್ತು ಹೋಗೋದು ತುಮಕೂರು ಒಳಗೆ ಊಟ ಮಾಡ್ಬೇಕನ್ನೋ ಪ್ಲಾನ್ಸ್ ಐತಿ ನೋಡ್ಬೇಕೇನೇನು ಅಂತ ಹೇಳಿ ಒಂದು ಶಿವಪುರಿನೂ ಆರ್ಡ್ರ್ ಮಾಡೇವಿ ಹೋಟೆಲ್ ಚಲೋ ಐತೆ ನೋಡ್ರಿ ಟೇಸ್ಟ್ನೂ ಚಲೋ ಐತಿಲ್ಲ ಇದು ನೋಡ್ರಿ ಸುಖ್ ಸಾಗರ್ ಚಿತ್ರದುರ್ಗ ಹಿಂಗೆ ಹೈವೇ ಏನೈತಲ್ಲ ಬೆಂಗಳೂರು ಹೈವೇ ಅಲ್ಲಿ ಐತಿ ಭಾರಿ ಮಸ್ತ್ ಕ್ವಾಲಿಟಿ ಟೇಸ್ಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ ಚಾಟ್ಸ್ ಆತು ಸ್ನ್ಯಾಕ್ಸ್ ಆತೆಲ್ಲ ಹೊಂಟೇವ್ ನೋಡ್ರಿ ತುಮಕೂರಿನ 116 ಕಿಲೋಮೀಟರ್ ಬೆಂಗಳೂರಿನ 188 ಕಿಲೋಮೀಟರ್ ಸೊ ಜರ್ನಿ ಅಂತರೂ ಆಗಾಕತ್ತೈತಿ ಲೇಟಾಗಿ ಹೋಗಿ ನೋಡ್ತೀವಲ್ಲ ಮಠಕ್ಕಂತೂ ಏನು ಹೋಗೋಕ್ಕಾಗೋದಿಲ್ಲ ಇದನ್ನು ತಿಂದ ಹೋಗೋದು ಈಗ ಸೊ ತುಮಕೂರು ರೀಚ್ ಆದಮೇಲೆ ನೋಡ್ರಿ ನಾವು ಇಲ್ಲಿ ಫಸ್ಟ್ ಬಂದಿರೋದು ಫ್ರೈಸ್ ಫ್ಯಾಕ್ಟ್ರಿ ಅಂತ ಹಿಂಗೆ ಏನೋ ಇತ್ತು ಅಲ್ಲೇ ಮೆಕ್ಸಿಕನ್ ಫ್ರೈಸ್ ತಿನ್ನತ್ತೀವಿ ಹಿಂಗೆ ಸುಮಾರಷ್ಟು ಐಟಮ್ಸ್ ತಿಂದು ಹೋದ್ವಿ ಬಟ್ ವಿಡಿಯೋ ಏನು ಮಾಡಿದ್ದಿಲ್ಲ ಯಾಕಂದ್ರೆ ಭಾಳ ಲೇಟಾಗಿತ್ತು ಬ್ಯಾಸ್ರಾಗಿತ್ತು ಇದು ನೆಕ್ಸ್ಟ್ ಡೇ ನೋಡ್ರಿ ಮುಂಜಾನೆ ಎದ್ಕೊಳ್ಳಿ ಬ್ರೇಕ್ಫಾಸ್ಟಿಗೆ ಬಂದಿವಿ ಯಾಕಂದ್ರೆ ತಿಂಗಳಾನ್ಗಟ್ಲೆ ಮನ್ಯಾಗ ಇದ್ದಿದ್ದಿರಲ್ಲ ಏನೂ ಕಾಯಿಪಲ್ಯ ಇದ್ದಿದ್ದಿಲ್ಲ ಅಂತ ಹೇಳಿ ಹೋಟೆಲ್ಗೆ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ ಸೊ ಇದಾಗಿತ್ತು ಹಂಪಿ ಬ್ಲಾಗ್ ಹೋಪ್ ಯು ಆಲ್ ಲೈಕ್ಡ್ ದ ಬ್ಲಾಗ್ ಸೊ ನೆಕ್ಸ್ಟ್ ವಿಡಿಯೋಸಿಗೆ ಮತ್ತೆ ವೇಟ್ ಮಾಡ್ಕೊತಾ ಇರಿ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತಷ್ಟು ಚಲೋ ವಿಡಿಯೋ ಬರುವುದವ ಥ್ಯಾಂಕ್ ಯು